ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಪ್ರಾರ್ಥಿಸುತ್ತಾ ಇದ್ದೀರಾ? ದೇವರ ವಾಕ್ಯ ಓದುತ್ತಾ ಇದ್ದೀರಾ? ದೇವರ ಕೃಪೆಯಲ್ಲಿ ನೀವೆಲ್ಲರೂ ಕೂಡ ಬೆಳೆಯಬೇಕೆಂದು ಪ್ರತಿದಿನ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ಅನ್ಯೂನ್ಯತೆಯಲ್ಲಿ ಪದೇ ಪದೇ ಒಂದು ಮಾತನ್ನು ನಾವು ಕೇಳುತ್ತಾ ಇದ್ದೇವೆ, ಆತ್ಮದಲ್ಲಿ ವೃದ್ಧಿಯಾಗುವುದಾದರೆ ಎಲ್ಲ ವಿಷಯದಲ್ಲೂ ವೃದ್ಧಿಯಾಗುತ್ತೇವೆ ಎಂದು. ದೇವರ ಸೇವಕರಾಗಿ ನಮ್ಮ ದರ್ಶನ, ನಮ್ಮ ಪ್ರಾರ್ಥನೆ ಹಾಗೂ ನಮ್ಮ ಕೋರಿಕೆ ನೀವೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ದೃಢವಾದ ಸ್ಥಾನದಲ್ಲಿರಬೇಕೆಂಬುದಾಗಿ. ಆನಂತರ ದೇವರು ನಿಮ್ಮನ್ನು ಎಲ್ಲ ವಿಷಯದಲ್ಲೂ ಆಶೀರ್ವದಿಸುತ್ತಾರೆ. ಜೀವವುಳ್ಳ ದೇವರನ್ನು ಆರಾಧಿಸುತ್ತಾ ಇದ್ದೇವೆ, ಆದ್ದರಿಂದ ಜೀವವುಳ್ಳ ಮಕ್ಕಳಾಗಿ ನಾವು ಜೀವಿಸಬೇಕು. ಈ ಲೋಕದಲ್ಲಿ ನಿರ್ಜೀವವುಳ್ಳ ಕಾರ್ಯದಲ್ಲಿ ನಾವು ಇನ್ನೂ ಕೂಡ ಇನ್ವಾಲ್ವ್ ಆಗಿ ಇದ್ದರೆ ಜೀವವುಳ್ಳ ದೇವರನ್ನು ನಾವು ಇನ್ನೂ ಕೂಡ ಸರಿಯಾಗಿ ತಿಳಿದುಕೊಂಡಿಲ್ಲ ಎಂದು ಅರ್ಥ. ನೀನು ನಿಜವಾಗಿಯೂ ಯೇಸು ಕ್ರಿಸ್ತನು ಜೀವವುಳ್ಳ ದೇವರೆಂಬುದಾಗಿ ನಂಬುವುದಾದರೆ ಜೀವವುಳ್ಳವನಾಗಿ ಜೀವಿಸುತ್ತೀಯ. ದೇವರನ್ನು ಹಿಂಬಾಲಿಸುವುದಾದರೆ ಪ್ರತಿದಿನವೂ ಕೂಡ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಈ ವಾಗ್ದಾನವು ನಮ್ಮೆಲ್ಲರಿಗೂ ಧೈರ್ಯವನ್ನು, ಪ್ರೋತ್ಸಾಹವನ್ನು ಕೊಡುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ದೇವರು ನಮಗೆ ಅಮೂಲ್ಯವಾದ ವಾಗ್ದಾನ ಕೊಟ್ಟಿದ್ದಾರೆಂದು ಪೇತ್ರನು ಬರೆಯುತ್ತಾರೆ. ಈ ವಾಗ್ದಾನಗಳು ಪ್ರಪಂಚದಲ್ಲಿ ನಮಗೆಲ್ಲೂ ದೊರಕುವುದಿಲ್ಲ, ಕೇವಲ ಸತ್ಯವೇದದಲ್ಲಿ ಮಾತ್ರವೇ. ಯಾಕಂದರೆ ನಾವೆಲ್ಲರೂ ಕೂಡ ಆತ್ಮದಲ್ಲಿ ಬಲ ಹೊಂದಬೇಕು, ಕ್ರಿಸ್ತನ ಸಾರೂಪ್ಯದಲ್ಲಿ ಮಾರ್ಪಡಬೇಕೆಂಬುದಾಗಿ ವಾಗ್ದಾನವು ನಮಗೆ ಅನುಗ್ರಹಿಸಲ್ಪಟ್ಟಿದೆ. ಈ ದಿನದ ವಾಗ್ದಾನಕ್ಕಾಗಿ ಕೀರ್ತನೆಗಳು 75ನೇ ಕೀರ್ತನೆ 10ನೇ ವಾಕ್ಯವನ್ನು ಓದೋಣ. Psalm 75 and verse 10. ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು. ದುಷ್ಟರ ಕೊಂಬುಗಳನ್ನು ದೇವರು ಮುರಿದು ಬಿಡುತ್ತಾರಂತೆ, ಆದರೆ ಯಾರು ನೀತಿವಂತರಾಗಿದ್ದಾರೋ ದೇವರು ಅವರ ಕೊಂಬುಗಳನ್ನು ಎತ್ತುತ್ತಾರೆ ಎಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಗಮನಿಸಿರಿ, ಕೊಂಬು ಇಲ್ಲಿ ಘನತೆಗೂ ಹಾಗೂ ಅಧಿಕಾರಕ್ಕೂ ಸಾದೃಶ್ಯವಾಗಿದೆ. ಹಾರ್ನ್ ಎನ್ನುವಂತಹ ಮಾತನ್ನು ಬೈಬಲಲ್ಲಿ ನಾವು ನೋಡುವಾಗ ಅದು ಘನತೆ ಅಥವಾ ಅಧಿಕಾರಕ್ಕೆ ಸಾದೃಶ್ಯವಾಗಿ ಇದೆ. ಇಬ್ರಿಯ ಭಾಷೆಯಲ್ಲಿ ಕೊಂಬು ಎನ್ನುವಂತಹ ಮಾತಿಗೆ ಕೆರೆನ್ ಎನ್ನುವಂತಹ ಪದ ಉಪಯೋಗಿಸಿದ್ದಾರೆ. ಕೆರೆನ್ ಎನ್ನುವಂತಹ ಮಾತು, ಅದಕ್ಕೆ ಈ ರೀತಿಯಾದಂತಹ ಅರ್ಥಗಳು: ಅಧಿಕಾರ, ಅಥಾರಿಟಿ ಅಥವಾ ಪವರ್, ಶಕ್ತಿ. ಪವರಲ್ಲಿ ಇದ್ದಾರೆ ಎಂಬುದಾಗಿ ಹೇಳುತ್ತಾರೆ ಅಲ್ವಾ? ಪವರಲ್ಲಿ ಇದ್ದಾರೆ ಅಂದರೆ ಏನು? ಅಧಿಕಾರದಲ್ಲಿದ್ದಾರೆ ಎಂದು ಅರ್ಥ. ಇಲ್ಲಿ ಆಸಾಫನ್ ಎನ್ನುವಂಥ ದೈವ ಸೇವಕನು ಮಾತನಾಡುತ್ತಾ ಹೇಳುತ್ತಾರೆ, ದುಷ್ಟರಾಗಿ ಯಾರು ಜೀವಿಸುತ್ತಾ ಇದ್ದಾರೋ ಅವರ ಕೊಂಬುಗಳನ್ನು ದೇವರು ಮುರಿದು ಬಿಡುತ್ತಾರೆ. ಕೆಲವು ಸಾರಿ ದುಷ್ಟರು ಬಹಳ ದೌರ್ಜನ್ಯ ಎಸಗುತ್ತಾರೆ. ಅತಿ ತೀವ್ರವಾದ ಅಧಿಕಾರದ ಆಕಾಂಕ್ಷೆಯಿಂದ ಅವರು ಜೀವಿಸುತ್ತಾ ತಮ್ಮ ಜೀವಿತ ಕಾಲವೆಲ್ಲ ಅಧಿಕಾರವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕೆಂದು ಅನೇಕರಲ್ಲಿ ಆಶೆ ಇರಬಹುದು. ಸೈತಾನನ ಆಲೋಚನೆ ಯಾವಾಗಲೂ ಕೂಡ ಅದೇ. ಅವನು ತನ್ನ ಅಧಿಕಾರದಿಂದ ನಿನ್ನನ್ನು ತುಳಿಯಬೇಕೆಂದು ನೋಡುತ್ತಾನೆ. ಆದರೆ ದೇವರು ನೀತಿವಂತರ ಅಂದರೆ ಭಕ್ತರ ಕೊಂಬುಗಳನ್ನು ಹೆಚ್ಚಿಸುವುದರಿಂದ ತನ್ನ ವಿಶ್ವಾಸವನ್ನು, ನಂಬಿಗಸ್ತಿಕೆಯನ್ನು ಪ್ರಕಟಿಸಬೇಕೆಂದು ಆತನು ಕೋರುತ್ತಿದ್ದಾರೆ. ಬೈಬಲ್ನಲ್ಲಿ ಎಷ್ಟೋ ಜನರ ಜೀವಿತವನ್ನು ನಾವು ಪರಿಶೀಲಿಸಬಹುದು. ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಲ್ಲಿ ದಾಸರಾಗಿ ಇದ್ದಾಗ ಫರೋಹನನು ತನಗಿರುವಂತಹ ಅಧಿಕಾರವನ್ನೆಲ್ಲ ಉಪಯೋಗಿಸಿಕೊಂಡು ದೇವ ಮಕ್ಕಳನ್ನು ತುಳಿಯಬೇಕೆಂಬುದಾಗಿ ಬಯಸಿದನು. ಒಂದಾ ಎರಡ ಎಷ್ಟೋ ವಿಧವಾದಂತಹ ಪ್ಲಾನ್ಗಳು ಹಾಗೂ ಸ್ಕೀಮ್ಗಳು. ಇವೆಲ್ಲ ಯಾಕೆ ಅಂದರೆ ದೇವ ಮಕ್ಕಳನ್ನು ಅಡಗಿಸಬೇಕೆಂದು. ಬಹುಶಃ ಪ್ರಪಂಚದಲ್ಲೂ ಕೂಡ ಈ ದಿನ ಅಂತಹ ಪರಿಸ್ಥಿತಿ ಕಾಣಿಸಬಹುದೇನೋ. ರಾಜಕೀಯ ಅಧಿಕಾರವನ್ನು ಹೊಂದಿರುವಂತವರು ದೇವ ಮಕ್ಕಳನ್ನು ಅಡಗಿಸಬೇಕು ಎಂಬುದಾಗಿ ಅಥವಾ ಕ್ರೈಸ್ತತ್ವವನ್ನು ತಡೆ ಮಾಡಬೇಕೆಂದು ಎಷ್ಟೋ ವಿಧವಾಗಿ ಅವರು ಪ್ರಯತ್ನಗಳನ್ನು ಮಾಡುತ್ತಾ ಇರಬಹುದು. ಫರೋಹನನು ಕೂಡ ಅಂತಹ ಪ್ರಯತ್ನವನ್ನೇ ಮಾಡಿದನು. ಗಂಡು ಮಕ್ಕಳನ್ನು ಸಾಯಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅದನ್ನು ಕೂಡ ಮೀರಿ ಯಾರಾದರೂ ಸಜೀವವುಳ್ಳವರಾಗಿ ಇದ್ದರೆ ಆ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ನೈಲ್ ನದಿಗೆ ಹಾಕಿ ಎಂದನು. ಈ ರೀತಿಯಾಗಿ ಒಂದಲ್ಲ ಎರಡಲ್ಲ ದೇವ ಮಕ್ಕಳು ಅವರು ತಮ್ಮ ಪಾಡಿಗೆ ದೇವರನ್ನು ಆರಾಧಿಸುವುದಕ್ಕೆ ಹೋಗುತ್ತೇವೆ ಅಂದರೆ ದೇವರು ಯಾರು, ಯೆಹೋವನು ಯಾರು ಎಂಬುದಾಗಿ ಅತಿ ತೀವ್ರವಾದ ಗರ್ವ ಅಹಂಭಾವದಿಂದ ಪ್ರಶ್ನಿಸಿದನು. ವಿಮೋಚನಾ ಕಾಂಡವನ್ನು ನಾವು ಗಮನದಿಂದ ಪರಿಶೀಲಿಸುವುದಾದರೆ ದೇವರು ಫರೋಹನನ ಎದೆಯನ್ನು ಬೊಗ್ಗಿಸಿ ದೇವರು ತಾನು ಯಾರೆಂಬುದಾಗಿ ಫರೋಹನನಿಗೆ ಪರಿಚಯಿಸಿಕೊಂಡರು. 10 ವಿಧವಾದ ಉಪದ್ರವಗಳ ಮೂಲಕ ದೇವರು ಯಾರೆಂಬುದಾಗಿ ಬಹಳ ಕ್ಲಿಯರ್ ಆಗಿ ಫರೋಹನನಿಗೆ ಅರ್ಥವಾಯಿತು. ದೇವರು ಯಾವುದರ ಮೇಲೆಲ್ಲ ಅಧಿಕಾರವನ್ನು ಹೊಂದಿದ್ದಾರೆ. ಕಡೆಯದಾಗಿ ಮನುಷ್ಯನ ಜೀವಿತದ ಮೇಲೂ ಕೂಡ ಸಂಪೂರ್ಣವಾಗಿ ಅಧಿಕಾರ ಹೊಂದಿರುವ ದೇವರು ಎಂಬುದಾಗಿ ತಿಳಿದುಕೊಂಡನು ಫರೋಹನನು. ಅನೇಕ ಸಾರಿ
ಏನೋ ಚಿಕ್ಕ ಅಧಿಕಾರ ಇದೆ ಎಂಬುದಾಗಿಯೋ, ಚಿಕ್ಕ ಉದ್ಯೋಗ ಇದೆ ಅಂತಲೋ, ಅಥವಾ ವ್ಯಾಪಾರ ಮುಂದೆ ಸಾಗುತ್ತಾ ಇದೆ ಅಂತಲೋ, ಆರೋಗ್ಯ ಸರಿ ಇದೆ ಎಂಬುದಾಗಿ ಕೆಲವರು ಇದರ ನಿಮಿತ್ತವಾಗಿ ಗರ್ವದಿಂದ ದುಷ್ಟತನದಿಂದ ವರ್ತಿಸುತ್ತಾರೆ. ನನಗೆ ದೇವರ ಅವಶ್ಯಕತೆ ಇಲ್ಲ ರೀ, ದೇವರು ನಮಗೆ ಯಾಕೆ ಬೇಕು, ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು, ಯಾಕೆ ವಾಕ್ಯ ಓದಬೇಕು, ನಾವು ಯಾಕೆ ದೇವರ ಆಲಯಕ್ಕೆ ಬರಬೇಕು ರೀ, ಆ ದೇವ ಸೇವಕರು ಹೇಳುವಂತ ಮಾತನ್ನು ನಾವು ಯಾಕೆ ಕೇಳಬೇಕು ರೀ, ನನಗೆ ಅದೇನ್ ಗೊತ್ತಿಲ್ವಾ ಎಂಬುದಾಗಿ ಅನೇಕರು ದುಷ್ಟತನದಿಂದ ವರ್ತಿಸುತ್ತಾರೆ, ಅಹಂಭಾವದಿಂದ ಇರುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಭಕ್ತಿಹೀನತೆ ಮನುಷ್ಯರನ್ನು ಮುರಿದು ಬಿಡುತ್ತದೆ. ಭಕ್ತಿಹೀನತೆ ಯಾವಾಗಲೂ ಕೂಡ ಮನುಷ್ಯನಿಗೆ ಆಶೀರ್ವಾದವನ್ನು ಕೊಡುವುದಿಲ್ಲ. ಆದರೆ ದೇವರ ನೀತಿಯಿಂದ ಯಾರು ತುಂಬಲ್ಪಡುತ್ತಾರೋ, ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣಿಸುವುದರ ಮೂಲಕ ಮನುಷ್ಯರೆಲ್ಲರ ನಿಮಿತ್ತವಾಗಿ ಆತನು ತನ್ನ ಪ್ರಾಣವನ್ನು ಅರ್ಪಿಸುವುದರ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ರಕ್ಷಣೆಯನ್ನು ಆತನು ದಯಪಾಲಿಸಿದನು. ದೇವರ ನೀತಿಯಿಂದ ನಮ್ಮನ್ನು ತುಂಬಿದರು. ನಮ್ಮ ನೀತಿಯು ನಮಗೆ ಪರಲೋಕ ರಾಜ್ಯವನ್ನು ಕೊಡುವುದಿಲ್ಲ, ಆದರೆ ದೇವರ ನೀತಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣಿಸಿದ್ದರಿಂದ, ಆತನ ರಕ್ತವನ್ನು ಸುರಿಸಿರುವುದರಿಂದ, ರಕ್ತದ ಮೇಲೆ ಯಾರು ನಂಬಿಕೆಯನ್ನು ಇಡುತ್ತಾರೋ ಅವರು ನೀತಿವಂತರಾಗಿ ನಿರ್ಣಯಿಸಲ್ಪಡುತ್ತಾರೆ. ದೇ ಆರ್ ಜಸ್ಟಿಫೈಡ್. ಅವರು ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದ್ದಾರೆ. ನಮ್ಮಲ್ಲಿ ನೀತಿವಂತರು ಯಾರೂ ಇಲ್ಲ, ಆದರೆ ಯೇಸು ಕ್ರಿಸ್ತನ ಮೂಲಕ ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. ಅಂತಹ ನೀತಿವಂತರ ಕೊಂಬನ್ನು ದೇವರು ಹೆಚ್ಚಿಸುತ್ತಾರೆ ಎಂದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಅಬ್ರಹಾಮನ ಜೀವಿತವನ್ನು ಪರಿಶೀಲಿಸುವುದಾದರೆ, ದೇವರು ಅಬ್ರಹಾಮನನ್ನು ಹೆಚ್ಚಿಸಿದರು, ಈಸಾಕನನ್ನು ಹೆಚ್ಚಿಸಿದರು, ಯಾಕೋಬನನ್ನು ಹೆಚ್ಚಿಸಿದಂತಹ ದೇವರು ಆ ಸುತ್ತಮುತ್ತಲಿದ್ದಂತಹ ಅನೇಕ ಜನಾಂಗಗಳಿಗಿಂತ ಇಸ್ರಾಯೇಲ್ ಜನಾಂಗವನ್ನು ದೇವರು ಹೆಚ್ಚಿಸಿ ಬಲಪಡಿಸಿದರು. ಹೊಸ ಒಡಂಬಡಿಕೆಯಲ್ಲಿ ನಾವೇ ದೇವರ ರಾಜ್ಯ, ಆತನಲ್ಲಿ ಮುಂದೆ ಸಾಗುತ್ತಾ ಇರುವಂತಹ ನಾವು ಯೇಸು ಕ್ರಿಸ್ತನ ರಾಜ್ಯ ಸಂಬಂಧಿಗಳು. ಆದ್ದರಿಂದ ನಮ್ಮನ್ನು ಹೆಚ್ಚಿಸುವಂತಹ ಬಾಧ್ಯತೆ ಆತನದೇ. ನಿನ್ನ ಕೊಂಬನ್ನು ದೇವರು ಹೆಚ್ಚಿಸುತ್ತಾರೆ. ನಿನ್ನ ಅಧಿಕಾರವನ್ನು ಅಥವಾ ನಿನ್ನ ಘನತೆಯನ್ನು ಹೆಚ್ಚಿಸುವಂತಹ ದೇವರು ಆತನು. ಈ ಅಧಿಕಾರವು ಇತರರನ್ನು ಬಾಧಿಸುವಂತ ಅಧಿಕಾರ ಅಲ್ಲ, ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ ಎಂದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ದೇವರ ಮಕ್ಕಳಾಗಿರುವುದರಿಂದ ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಜೀವಿಸುವಂತ ಭಾಗ್ಯ ನಮಗೆ ಇದೆ. ಆತನ ಪ್ರತಿನಿಧಿಗಳಾಗಿ, ಆತನ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ಲೋಕಪರವಾಗಿ ಎಷ್ಟೋ ಅಧಿಕಾರಗಳು ಅದು ಕಣ್ಮರೆಯಾಗಿ ಹೋಗಿದೆ. ಆದರೆ ಯೇಸು ಕ್ರಿಸ್ತನ ಅಧಿಕಾರ ಶಾಶ್ವತವಾದದ್ದು. ಆತನ ರಾಜ್ಯಕ್ಕೆ ಕೊನೆಯೇ ಇಲ್ಲ. ಮಹಾಘನತೆಗೆ ಪಾತ್ರನಾದ ದೇವರು ನಮ್ಮೆಲ್ಲರನ್ನು ಕೂಡ ತನ್ನ ಮಹಿಮೆಯ ರಾಜ್ಯದ ವಿಸ್ತರಣೆಗಾಗಿ ಉಪಯೋಗಿಸಬೇಕೆಂದು ಆಶಿಸುತ್ತಾ ಇರುವಂತಹ ದೇವರು. ದುಷ್ಟರು ಮುರಿಯಲ್ಪಟ್ಟರು, ಆದರೆ ನೀತಿವಂತರು ಹೆಚ್ಚಿಸಲ್ಪಟ್ಟರು. ಈ ದಿನ ನಿನ್ನನ್ನು ಹೆಚ್ಚಿಸುವಂತಹ ದೇವರು. ಕುಗ್ಗಿ ಹೋಗಿದ್ದೀಯಾ? ಬಂಧುಗಳು ಅವಹೇಳನ ಮಾಡುತ್ತಾ ಇದ್ದಾರೆ. ಈ ದಿನ ನಿನ್ನ ಸ್ಥಿತಿಯನ್ನು ನೋಡಿ. ನೀನು ಯಾವ ಕೆಲಸಕ್ಕೂ ಬಾರದವನು, ನಿನ್ನನ್ನು ಯಾರು ಮೇಲೆ ತರುತ್ತಾರೆ ಎಂಬುದಾಗಿ ಕೇಳುತ್ತಿದ್ದಾರಾ? ನಿನ್ನನ್ನು ಯಾರು ಬಿಡಿಸುತ್ತಾರೆ ನೋಡುತ್ತೇವೆ ಎನ್ನುತ್ತಿದ್ದಾರಾ? ನಿನ್ನನ್ನು ಯಾರು ಸರಿಪಡಿಸುತ್ತಾರೆ ನೋಡುತ್ತೇವೆ ಎನ್ನುತ್ತಿದ್ದಾರಾ? ದೇವ ಮಕ್ಕಳೇ, ದೇವರನ್ನು ದೃಷ್ಟಿಸಿ ಒಂದು ಸಾರಿ. ಆತನೇ ನಿಮ್ಮನ್ನು ಹೆಚ್ಚಿಸುವ ಆತನು. ಆತನು ನಿನ್ನನ್ನು ಬಲಪಡಿಸುವಂತಹ ದೇವರು, ಆಶೀರ್ವದಿಸುವಂತಹ ದೇವರು. ಈ ದಿನ ಪ್ರಜೆಗಳೆಲ್ಲರೂ ನಿನ್ನನ್ನು ಕೀಳಾಗಿ ನೋಡಬಹುದೇನೋ, ಆದರೆ ದೇವರು ಒಂದು ದಿನ ನಿನ್ನನ್ನು ಹೆಚ್ಚಿಸಲಿದ್ದಾರೆ. ಆ ಸ್ಥಾನ ಬಹಳ ಉನ್ನತವಾದದ್ದು. ಧೈರ್ಯವಾಗಿರಿ, ಕರ್ತನನ್ನು ಹಿಂಬಾಲಿಸಿರಿ, ನಂಬಿಕೆಯಿಂದ ಕರ್ತನನ್ನು ಸೇವಿಸಿರಿ. ಬಲವಾದ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ದುಷ್ಟರ ಕೊಂಬುಗಳನ್ನು ಮುರಿದು ಬಿಡುವಂತಹ ದೇವರೇ, ಆದರೆ ನೀತಿವಂತರ ಕೊಂಬನ್ನು ಹೆಚ್ಚಿಸುವಂತಹ ದೇವರು. ನಿನ್ನ ನೀತಿಯಿಂದ ನಾವು ತುಂಬಲ್ಪಡುವಾಗ ನೀವು ನಮ್ಮನ್ನು ಹೆಚ್ಚಿಸುವಂತಹ ದೇವರು. ಅದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಅವಮಾನದಲ್ಲಿ ಇದ್ದಾರೋ, ಅಯ್ಯ ನಿಂದೆಗೆ ಒಳಗಾಗಿದ್ದಾರೋ, ದ್ವೇಷಿಸಲ್ಪಡುತ್ತಾ ಇದ್ದಾರೋ, ತಿರಸ್ಕರಿಸಲ್ಪಡುತ್ತಾ ಇದ್ದಾರೋ ದೇವ, ಅವರೆಲ್ಲರನ್ನೂ ಕೂಡ ನೀವೇ ಮುಟ್ಟಿರಿ. ನಿಮ್ಮ ರಕ್ತದಿಂದ ತೊಳೆಯಿರಿ ದೇವ. ನಿಮ್ಮ ಧೈರ್ಯದಿಂದ ಅವರನ್ನು ತುಂಬಿಸಿರಿ. ನಮ್ಮನ್ನು ಹೆಚ್ಚಿಸುವ ಆತನು ನಮ್ಮ ದೇವರೇ ಎಂಬುದಾಗಿ ಆ ಒಳ್ಳೆಯ ನಿರೀಕ್ಷೆಯನ್ನು ಅವರು ಹೊಂದಿ ನಿಮ್ಮ ಕೃಪೆಯಲ್ಲಿ ಬೆಳೆಯುವುದಕ್ಕೆ, ನಿಮ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡಿ. ಈ ವಾಗ್ದಾನ ಸಂದೇಶದ ಮೂಲಕ ನಮ್ಮ ಪ್ರಿಯರನ್ನು ಬಲಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.